ಹಲೋ ನಮಸ್ಕಾರ. ಎಲ್ಲ ಆರಾಮಲ್ಲ? ಸೊ ಇಲ್ಲಿವರೆಗೂ ನಾವು ಈ ಒಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಸೀರೀಸಲ್ಲಿ ಇದು ವಿಡಿಯೋ ನಂಬರ್ 25. ಇಲ್ಲಿವರೆಗೂ ನಾವು ಆಲ್ರೆಡಿ ಪರ್ಸೆಂಟೇಜಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸು ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋಯಿಂದ ನಾವು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಸಮ್ಸ್ ಬರುತ್ತೆ, ಅದಕ್ಕೋಸ್ಕರ ಬರೀ ಸಿಂಪಲ್ ಇಂಟ್ರೆಸ್ಟ್ ಅಂತ ಬರೆದಿದ್ದೀವಿ. ಸೊ ಸಿಂಪಲ್ ಇಂಟ್ರೆಸ್ಟಲ್ಲಿ ಕೂಡ ನಾವು ಸೇಮ್ ಪರ್ಸೆಂಟೇಜಸಲ್ಲೇ ನಾವು ಆನ್ಸರ್ಸ್ ಮಾಡ್ತೀವಿ. ಸೊ ಸಿಂಪಲ್ ಇಂಟ್ರೆಸ್ಟಲ್ಲಿ ನಮಗೆ ಕೆಲವೊಂದು ಟರ್ಮ್ಸ್ ಇರುತ್ತೆ. ಪ್ರಿನ್ಸಿಪಲ್ ಅಮೌಂಟ್ ಅಂತಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಅಂತಾರೆ. ಈ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಸೇಮ್, ಮತ್ತು ಹೆಸರಲ್ಲಿ ಇದ್ದಂಗೆ ಸಿಂಪಲ್ ಇಂಟ್ರೆಸ್ಟ್ ಸ್ವಲ್ಪ ಸಿಂಪಲ್ ಆಗಿರುತ್ತೆ, ಕಾಂಪೌಂಡ್ ಇಂಟ್ರೆಸ್ಟ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟಲ್ಲಿ ನಮಗೆ ಕೆಲವೊಂದು ಟರ್ಮ್ಸ್ ಇರುತ್ತೆ, ಪ್ರಿನ್ಸಿಪಲ್ ಅಮೌಂಟು, ಟೈಮು, ರೇಟ್ ಆಫ್ ಇಂಟ್ರೆಸ್ಟು, ಪ್ರಿನ್ಸಿಪಲ್ ಅಮೌಂಟು, ಈ ಥರ ಅಂತ. ಸೊ ನಾವು ಏನು ಆ್ಯಕ್ಚುಲ್ ಡಿಫ್ರೆನ್ಸ್ ಏನು, ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ನಮಗೆ ಒಂದು ವರ್ಷಕ್ಕೆ ಇವಾಗ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಬಿಟ್ಟು ನಮಗೆ ಒಂದು 10 ವರ್ಷ ಅಂತ ಕೊಟ್ಟರೆ ನಮಗೆ ಪ್ರತಿ ವರ್ಷವೂ ಇಂಟ್ರೆಸ್ಟ್ ರೇಟ್ ಅನ್ನೋದು ಸೇಮ್ ಇರುತ್ತೆ, ಇಂಟ್ರೆಸ್ಟ್ ಅಮೌಂಟ್ ಅನ್ನೋದು ಸೇಮ್ ಇರುತ್ತೆ. ಅದೇ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಬಡ್ಡಿ ಮೇಲೆ ಬಡ್ಡಿ ಅಂತಾರಲ್ಲ, ಅಂದರೆ ಅದು ಬರೀ ಬಡ್ಡಿ ಮೇಲೆ ಬಡ್ಡಿ ಅಲ್ಲ, ಒರಿಜಿನಲ್ ಅಮೌಂಟ್ ಮೇಲೆ ಬಡ್ಡಿ, ಆ ಬಡ್ಡಿ ಮೇಲೆ ಮತ್ತೆ ಬಡ್ಡಿ ಹಾಕೋದು, ಅದನ್ನು ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನಾವು ಒಂದೊಂದಾಗಿ ಫಸ್ಟ್ ನಾವು ಡೀಪಾಗಿ ಕ್ಲಿಯರ್ ಆಗಿ ಅದ್ರ ನಡುವೆ ಇರುವ ಡಿಫ್ರೆನ್ಸ್, ಸಿಂಪಲ್ ಇಂಟ್ರೆಸ್ಟ್ಗೂ ಕಾಂಪೌಂಡ್ ಇಂಟ್ರೆಸ್ಟ್ಗೂ ನಡುವೆ ಇರುವಂಥ ಡಿಫ್ರೆನ್ಸ್ ತಿಳ್ಕೊಳ್ಳೋಣ ಫಸ್ಟ್, ಓಕೆನಾ? ಸೊ ಇವಾಗ ನಮಗೆ ಗೊತ್ತು ಸಿಂಪಲ್ ಇಂಟ್ರೆಸ್ಟ್ ಅಂದರೆ PTR, ಇದೆಲ್ಲ 10th ಕಲ್ತಿದ್ವಿ, PTR/100 ಅಂತ. ಅದೇ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ P⁴ 1R ಡಿವೈಡೆಡ್ ಬೈ 100 ಟು ದ ಹೋಲ್ ಪವರ್ n ಮೈನಸ್ p. ಸೊ ಈ ಥರ ಫಾರ್ಮುಲಾಸ್ ನಾವೇನು ಯೂಸ್ ಮಾಡಲ್ಲ, ನಾವು ಮುಂಚೆ ಹೆಂಗೆ ಮಾಡಿದ್ವು ಅದೇ ಥರನೇ ಲಾಜಿಕ್ಕಾಗಿ ಯೋಚನೆ ಮಾಡಿ ಏನು ಕೇಳಿದಾರೋ ಅದನ್ನು ಮಾತ್ರ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನಂತಂದರೆ, ಸಿಂಪಲ್ ಇಂಟ್ರೆಸ್ಟಲ್ಲಿ ನಮಗೆ ಅವರು 10 years ಕೇಳ್ಬೋದು, 20 years ಕೇಳ್ಬೋದು, 30 years ಕೇಳ್ಬೋದು. ಯಾಕಂತಂದರೆ ಫಸ್ಟ್ ಇಯರ್ 1000 ಇಂಟ್ರೆಸ್ಟ್ ಇದ್ದರೆ 30th ಇಯರ್ ಕೂಡ ನಮಗೆ ಅದು 1000 ಇಂಟ್ರೆಸ್ಟ್ ಇರುತ್ತೆ. ಆದರೆ ಇದರಲ್ಲಿ ಆ ಥರ ಅಲ್ಲ. ಈ ಟೈಮ್ ಅನ್ನೋದು, ಈ ಟೈಮ್ ಇದೆಯಲ್ಲ ಇಲ್ಲಿ PTR ಅಲ್ಲಿ ಟೈಮ್ ಇದೆಯಲ್ಲ, ಆ ಟೈಮ್ ಅನ್ನೋದು ಇಲ್ಲಿ ನೋಡಿ, ಇಲ್ಲಿ ಪವರ್ ಆಗುತ್ತೆ. ಇಲ್ಲಿ ಎನ್ ಅಂದರೆ ನಮಗೆ ಇಯರ್ಸ್ ಲೆಕ್ಕ ಆಗುತ್ತೆ. ಇಲ್ಲಿ ನಮಗೆ 16-17 years ಕೊಟ್ಟರೆ ಆನ್ಸರ್ ಮಾಡೋಕ್ಕಾಗಲ್ಲ ನಮಗೆ. ಇವಾಗ ನೀವು 13^14 ಅಂತ ಮಾಡಿ ಎಷ್ಟು ಬರುತ್ತೆ? ಇವತ್ತೆಲ್ಲ ಕೂತ್ಕೊಂಡು ಮಾಡಿದ್ರೆ ಇದು ಆನ್ಸರ್ ಬರಲ್ಲ. ಸೊ ನಮಗೆ ನಾರ್ಮಲಾಗಿ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಕೇಳೋದೇ 2 years ಅಥವಾ 3 years. ಮ್ಯಾಕ್ಸಿಮಮ್ ನಮಗೆ 99% 2 years ಅಥವಾ 3 years ಕೇಳ್ತಾರೆ. ಕೆಲವೊಂದು ಸಲ 4 years ಕೂಡ ಕೇಳ್ತಾರೆ. ಆವಾಗ ನಮಗೆ ಇಂಟ್ರೆಸ್ಟ್ ರೇಟು 10% 20% ಕೊಟ್ಟಿರ್ತಾರೆ. ಸೊ ಅಷ್ಟು ಬಿಟ್ಟರೆ ನಾರ್ಮಲಾಗಿ ನಮಗೆ 2 years 3 years ಅಲ್ಲೇ ಕೇಳೋದು ಕಾಂಪೌಂಡ್ ಇಂಟ್ರೆಸ್ಟ್. ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟಲ್ಲಿ ಅವ್ರು ಎಷ್ಟು years ಆದ್ರೂ ಕೇಳ್ಬೋದು. ಸೊ ಇವಾಗ ನಮಗೆ ಕ್ಲೀನಾಗಿ ಫಸ್ಟ್ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನೇನು ಟರ್ಮ್ಸ್ ಬರುತ್ತೆ ಅಂತ ನೋಡಿಕೊಂಡ್ರೆ, ನಮಗೆ ಈ PTR ಅಂತ ಅಂದರೆ P ಅಂದರೆ ಪ್ರಿನ್ಸಿಪಲ್ ಅಮೌಂಟು. ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಅದೇ ನಾವು ಅಸ್ಲು ಅಂತ ಕರಿತೀವಲ್ಲ. ಸೊ ಇದು ಇನಿಷಿಯಲ್ ಅಮೌಂಟ್ ಅಂತ ಕೂಡ ಕರಿತೀವಿ ನಾವು. ಸೊ ಇದನ್ನು ನಮಗೆ ಕೊಟ್ಟಿಲ್ಲ ಅಂತಂದರೆ 100% ತಗೊಂಡು, ಇವಾಗ ನಾವು ಹೇಗೆ ಮುಂಚೆ ಮಾರ್ಕೆಟ್ ಪ್ರೈಸು ಮತ್ತು ಕಾಸ್ಟ್ ಪ್ರೈಸ್ನ 100% ಅಂತ ತಗೊಂಡ್ವೋ, ನಾವು ಹೇಗೆ ಪರ್ಸೆಂಟೇಜಸಲ್ಲಿ ಸ್ಯಾಲ್ರಿ ಅಥವಾ ಇನಿಷಿಯಲ್ ಪಾಪ್ಯುಲೇಷನ್ 100% ಅಂತ ತಗೊಂಡ್ವೋ, ಇಲ್ಲಿ ಕೂಡ ಪ್ರಿನ್ಸಿಪಲ್ ಅಮೌಂಟ್ನ ನಾವು 100% ಅಂತ ತಗೊಳ್ಳೋಣ. ಯಾವಾಗ ಕೊಟ್ಟಿಲ್ಲ ಅಂದಾಗ, ಕೊಟ್ಟರೆ ಅವ್ರು ಏನು ಕೊಟ್ಟಿರ್ತಾರೋ ಅದ್ರ ಮೇಲೇ ಮಾಡೋಣ, ಓಕೆನಾ? ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು T ಅಂದರೆ ಟೈಮು. ಇದನ್ನು ಯಾವಾಗಲೂ ಇಯರ್ಸಲ್ಲಿ ಕೊಟ್ಟಿರ್ತಾರೆ, 2 years 3 years 4 years 5 years ಈ ಥರ ಇಯರ್ಸಲ್ಲಿ ಕೊಟ್ಟಿರ್ತಾರೆ, ಇದು ಟೈಮು. ನೆಕ್ಸ್ಟು ರೇಟು, ಇದನ್ನು ನಮಗೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರ್ತಾರೆ, ಪರ್ಸೆಂಟೇಜ್ ಪರ್ ಆ್ಯನಮ್, PCPA. ಅಂದರೆ ಈ ಪರ್ಸೆಂಟೇಜ್ ಪರ್ ಆ್ಯನಮ್ ಅನ್ನೋದು ನೀವು ತುಂಬ ಕೇಳ್ತೀರ ಈ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ. ಪರ್ಸೆಂಟೇಜ್ ಪರ್ ಆ್ಯನಮ್ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಪರ್ಸೆಂಟೇಜು ಅಂತ ಈ ರೀತಿ ಕೊಡ್ತಾರೆ, ಓಕೆನಾ? ಸೊ ಪ್ರಿನ್ಸಿಪಲ್ ಅಮೌಂಟ್ ಅಂದರೆ ಅಸಲು, ಇನಿಷಿಯಲ್ ಅಮೌಂಟು. ಅಸಲು ನಾವು ಅಂದರೆ ಒಂದು ಸಾಲ ಕೊಡ್ತಿದ್ವಿ ಅಥವಾ ಇಸ್ಕೊತಿದ್ವಿ ಅಂತಂದರೆ ಒಂದು ಅಮೌಂಟ್ ಇರುತ್ತಲ್ಲ, ಇನಿಷಿಯಲ್ ಅಮೌಂಟ್, ಅದನ್ನು ಪ್ರಿನ್ಸಿಪಲ್ ಅಂತ ಕರಿತೀವಿ. ಟೈಮ್ ಅಂದರೆ ಮತ್ತೆ ಹೇಳಿದೆ, ಎಷ್ಟು ತಿಂಗಳು, ಎಷ್ಟು ವರ್ಷ, ಎಷ್ಟು ದಿವಸನೋ ನಾವು ಸಾಲ ತಗೊತೀವಲ್ಲ ಅದು ಟೈಮು. ರೇಟ್ ಅಂದರೆ ಪರ್ಸೆಂಟೇಜ್, ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಪರ್ಸೆಂಟೇಜ್. ಇವಾಗ ಫಾರ್ ಎಕ್ಸಾಂಪಲ್, ಈಗ ಪ್ರಿನ್ಸಿಪಲ್ಲು ಅಂದರೆ ನೀವು ಯಾರಿಗೋ ಸಾಲ ಕೊಟ್ರಿ ಅಂತ ಅಂದ್ಕೊಳ್ಳಪ್ಪ. ಪ್ರಿನ್ಸಿಪಲ್ಲು 4000 ಇದೆ, 4000 ರೂಪಾಯಿ ಸಾಲ ಕೊಟ್ರಿ. ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ ಸಾಲ ಕೊಟ್ಟಿದ್ದಾರೆ. ಟೈಮು 3 years, ರೇಟು 17% ಪರ್ ಆ್ಯನಮ್. ರೇಟು 17% ಪರ್ ಆ್ಯನಮ್ ಅಂದರೆ ವರ್ಷಕ್ಕೆ 17% ಇಂಟ್ರೆಸ್ಟು, 3 ವರ್ಷಕ್ಕೆ ಅಷ್ಟ್ರ ಮೇಲೆ ಅಂತ ಅಂದರೆ 4000. ಇದನ್ನು ನೀವು ಈ ಥರ PTR/100 ಅಂತೆಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ
ಈ ಅಮೌಂಟ್ ಅನ್ನೋದು ಈ ಪ್ರಿನ್ಸಿಪಲ್ ಅಮೌಂಟ್ ಮೇಲೇ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತೆ ಇಂಟ್ರೆಸ್ಟ್ ಮೇಲೆ ಏನು ಮಾಡಲ್ಲ, ಅಂದರೆ ಮತ್ತೆ ಬಡ್ಡಿ ಮೇಲೆ ಬಡ್ಡಿ ಏನು ಮಾಡಲ್ಲ. ಡೈರೆಕ್ಟಾಗಿ ಇದ್ರ ಮೇಲೆ ನಾವು 17% ಮಾಡ್ತೀವಿ. 17% ಎಷ್ಟು ವರ್ಷ ಮಾಡ್ತೀವಿ? ಫಸ್ಟ್ ವರ್ಷ 17%, ಸೆಕೆಂಡ್ ವರ್ಷ 17%, ಥರ್ಡ್ ವರ್ಷ 17%, ಅಂದರೆ 3 ವರ್ಷನೂ 17% ಮಾಡ್ತೀವಿ. ಸೊ 17 ಎಷ್ಟಾಗುತ್ತೆ? 51% ಆಗುತ್ತೆ. ಸೊ 51% ಆಫ್ 4000, 51% ಆಫ್ 4000 ಏನಾಗುತ್ತೆ? 50% ಆಫ್ 4000 ಏನು? 2000 ಪ್ಲಸ್ 1% ಆಫ್ 4000 ಏನು? 40. ಸೊ 2040 ಆಗುತ್ತೆ. ಇದು ಇಂಟ್ರೆಸ್ಟ್. ಸೊ ಫೈನಲ್ ಆಗಿ ನಮಗೆ ಇನ್ನೊಂದು ಅಮೌಂಟ್ ಅಂತ ಕರಿತೀವಿ. ಅಂದರೆ ಈ ಪ್ರಿನ್ಸಿಪಲ್ ಅಮೌಂಟು ಮತ್ತು ನಮ್ಮ ಕೈಗೆ ಬಂದಿರುತ್ತಲ್ಲ ಎಲ್ಲ ಇಂಟ್ರೆಸ್ಟು ಮತ್ತು ಅಸಲು ಎಲ್ಲ ಪಡ್ಕೊಂಡ್ಮೇಲೆ ನಮ್ಮ ಕೈಗೆ ಒಂದು ಅಮೌಂಟ್ ಬಂದಿರುತ್ತಲ್ಲ, ಅದನ್ನು ನಾವು ಅಮೌಂಟ್ ಅಂತ ಕರಿತೀವಿ. ಅದನ್ನು ನಾವು ಇವತ್ತಿಂದ ಫೈನಲ್ ಅಮೌಂಟ್ ಅಂತ ಕರೆಯೋಣ. ಸೊ ಫೈನಲ್ ಅಮೌಂಟ್ ಎಷ್ಟಾಗುತ್ತೆ? 4000 ಪ್ಲಸ್ 2040, 6040 ಆಗುತ್ತೆ. ಓಕೆನಾ? ಸೊ ಈ ಫಾರ್ಮುಲಾಸ್ ಎಲ್ಲ ಏನು ಮಾಡೋದೇನು ಬೇಕಾಗಿಲ್ಲ. ಇವೆಲ್ಲ ಬಾಯಿ ಲೆಕ್ಕದಲ್ಲಿ ಸಿಂಪಲಾಗಿ ಮಾಡೋ ಬದಲು ಈ ಥರ PTR/100 ಎಲ್ಲ ಹಾಕೊಂಡು ಮಾಡೋಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಎಷ್ಟೊಂದು ಏನೇನು ಆಗುತ್ತೆ ಬೇಕಾದ್ರೆ ನೋಡಿ. PTR/100 ಅಲ್ವಾ? ಸೊ P ಎಷ್ಟು? 4000 ಇಂಟು 3 ಇಂಟು 17 ಡಿವೈಡೆಡ್ ಬೈ 100. ಸೊ ಇದು ಇಂಟು ಎಲ್ಲ ಮಾಡ್ಕೊಳ್ಳೋ ಬದಲು ಈ ಥರ ನಿಮ್ಗೆ ಆಲ್ರೆಡಿ ಫ್ರ್ಯಾಕ್ಷನ್ಸ್ ಬರುತ್ತೆ, ಪರ್ಸೆಂಟೇಜಸ್ ಎಲ್ಲ ಗೊತ್ತು ನಿಮಗೆ, ಆರಾಮಾಗಿ ಮಾಡ್ಕೊಬೋದು. ಇದನ್ನು ಮತ್ತೆ ನೀವು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಮಾಡ್ತೀವಿ ಅಂತ ಹೇಳಿ, ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಇವತ್ತು ನೀವು ಅದೇನು ಎಕ್ಸಾಮು 1 hour ಇರುತ್ತೋ ಆ 1 hour ಕೊಟ್ಟರು ಸಾಕಾಗಲ್ಲ 3 years ಕೇಳ್ಬಿಟ್ರೆ. ಯಾಕಂತಂದರೆ ಇವಾಗ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಫಾರ್ಮುಲಾ ಕೊಟ್ಟಿದ್ದಾರಲ್ವ, ಫಾರ್ಮುಲಾ ಹಾಕೊಂಡು ಮಾಡ್ತೀನಿ ಅಂತ ಸಿಂಪಲ್ ಇಂಟ್ರೆಸ್ಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಮಾಡೋಕ್ಕೆ ಹೋದರೆ ಜಸ್ಟ್ ತೋರಿಸ್ತಾರೆ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ P ಇಂಟು R ಡಿವೈಡೆಡ್ ಬೈ 100 ಇಂಟು ಟು ದ ಪವರ್ ಆಫ್ ಎನ್ ಅಂತ ಅಂದರೆ ಟಿನ ಕೂಡ ನಾವು ಎನ್ನ ಅಂತ ಕರಿಬೋದು, ಕನ್ಸಿಡರ್ ಮಾಡ್ಕೊಬೋದು, ಮೈನಸ್ ಪಿ ಅಂದರೆ ಎಷ್ಟು? 4000 ಇಂಟು 1 ಪ್ಲಸ್ R ಅಂತಂದರೆ 17 ಡಿವೈಡೆಡ್ ಬೈ 100 ಟು ದ ಪವರ್ 3 years, 3 ಮೈನಸ್ 4000. ಸೊ ಇದೇನಾಗುತ್ತೆ? 4000 ಇಂಟು 100 ಇಂಟು 100 ಪ್ಲಸ್ 17 117 ಡಿವೈಡೆಡ್ ಬೈ 100 ಟು ದ ಹೋಲ್ ಪವರ್ 3 ಮೈನಸ್ 4000. ಈಗ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 4000 ಇದು 1.17 ಟು ದ ಹೋಲ್ ಕ್ಯೂಬ್ ಮೈನಸ್ 4000 ಆಗುತ್ತೆ. ಸೊ ಈ 1.17 ಇಂಟು ಕ್ಯೂಬ್ ಮಾಡ್ಕೊಂಡು ಕುತ್ಕೊಂಡ್ರೆ ನೀವು ಮಾಡಿ ನೋಡಿ. 1.17ನ ಡೆಸಿಮಲ್ ಬಿಡಿ, ಆಮೇಲೆ ತೊಗೊಬೋದು ಡೆಸಿಮಲ್ನ. 117 117 ಮಾಡಿದ್ರೆ 117 ಮಾಡಿದ್ರೆ ಸೊ 17 ನಾವು ಸ್ಪೀಡ್ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ, ನೆನಪಿದೆಯಾ ನಿಮಗೆ? 100 ನಿಯರ್ ಟು 100 ಮೋರ್ ದೆನ್ 100 ಅಂತ. ಇದು 100ಕ್ಕೂ 17 ಜಾಸ್ತಿ ಇದೆ, ಇದು 100ಕ್ಕೂ 17 ಜಾಸ್ತಿ ಇದೆ. 17 ಇಂಟು 17 ನಮಗೆ 289 ಬರುತ್ತೆ. ಇಲ್ಲಿ 89 2 ಕ್ಯಾರಿ 117 ಪ್ಲಸ್ 17 134 ಪ್ಲಸ್ 2 136. ಸೊ 13,689 ಇಂಟು ಮತ್ತೆ 117 ಮಾಡಬೇಕು. ಸೊ ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಇದನ್ನು ಮಾಡಿ ಇದಕ್ಕೆ ಬಂದಿರೋ ಆನ್ಸರ್ಗೆ ಮತ್ತೆ ಇಂಟು 4000 ಮಾಡಿ ಅದರಲ್ಲಿ ಮತ್ತೆ 4000 ಮೈನಸ್ ಮಾಡಿದ್ರೆ ನಮಗೆ ಅವಾಗ ಆನ್ಸರ್ ಬರುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಮಗೆ 2 years 3 years ಕೂಡ ಕೆಲವೊಂದು ಸಲ ತುಂಬ ಕಷ್ಟ ಆಗುತ್ತೆ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ. ಅದರಲ್ಲಿ ನಾವು ಬೇರೆ ಮೆಥಡಲ್ಲಿ ಮಾಡಿದ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಅಂದರೆ ಜಸ್ಟ್ ಇದೆಲ್ಲ ಬೇಸಿಕ್ ಸುಮ್ಮನೆ ಹೇಳ್ತಾ ಇರೋದು ಅಷ್ಟೇ, ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಾರ್ಮಲ್ ಸಮ್ ಇದು. ಸೊ ಸಿಂಪಲ್ ಇಂಟ್ರೆಸ್ಟಲ್ಲಿ ನಮಗೆ ಯಾವಾಗಲೂ ಎಷ್ಟು ವರ್ಷದ ಕೇಳಿದ್ರು ನಮಗೆ ಆರಾಮಾಗಿ ಮಾಡ್ಬೋದು. ಸೊ ಇದು 10 ವರ್ಷದ ಕೇಳಿದ್ರು 20 ವರ್ಷದ ಕೇಳಿದ್ರು ಮಾಡ್ಬೋದು. ಅದೇ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ನಮಗೆ 3 yearsಗೂ ಮೇಲೆ ಕೊಟ್ಟರೆ ಅದು ಆಲ್ಮೋಸ್ಟ್ ಇಂಪಾಸಿಬಲ್ ಮಾಡೋಕ್ಕೆ. ಬಟ್ ಕೆಲವೊಂದು ಸಲ 10% ಚಿಕ್ಕ ಅಮೌಂಟ್ ಕೊಟ್ಟು 10% 20% ಕೊಟ್ಟರೆ ಮಾಡ್ಬೋದು. ಬಟ್ ಅದಕ್ಕಿಂತ ಮೇಲೆ ಎಕ್ಸಾಮ್ನವ್ರು ಕೊಟ್ಟರು ನಮಗೆ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಓಕೆನಾ? ಸೊ ಇವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಈಗ ಸಿಂಪಲ್ ಇಂಟ್ರೆಸ್ಟ್ ಪ್ರಿನ್ಸಿಪಲು ನಮಗೆ 7000 ಕೊಟ್ಟು, ಟೈಮು ನಮಗೆ 2.5 years ಕೊಟ್ಟು, 2.5 years ಕೊಟ್ಟು, ರೇಟು 8% ಪರ್ ಆ್ಯನಮ್ ಕೇಳಿ, ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ರೆ ಮತ್ತು ಸಿಂಪಲ್ಲು 8 yearsಗೆ ಎಷ್ಟು ಟೈಮ್ ಎಷ್ಟು ಕೇಳ್ತಾರೆ? 2.5 years, 2.5 years ಅಂತ. ಸೊ ರೇಟ್ ಎಷ್ಟು? 8%. ಸೊ 1 yearಗೆ 8%, 2 yearsಗೆ 16%. 2.5 ಅಂತ ಅಂದರೆ 8%ಅಲ್ಲಿ ಆಫ್ ಎಷ್ಟು? ಸೊ 4%. ಫಸ್ಟ್ ಇಯರ್ 8%, ಸೆಕೆಂಡ್ ಇಯರ್ 8%, ಅದಾದಮೇಲೆ ಥರ್ಡ್ ಇಯರಲ್ಲಿ ಅರ್ಧ, ಅದರಲ್ಲಿ ಅರ್ಧ 4%. ಸೊ ಟೋಟಲ್ ನಮಗೆ 20% ಬರುತ್ತೆ. ಸೊ 20% ಆಫ್ 7000. ಸೊ 10% ನಮಗೆ 700 ಅಂತ ಅಂದರೆ ನಮಗೆ
20% 1400 ಆಗಿರುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟು 1400 ಆಗುತ್ತೆ. ಅದೇ ಅಮೌಂಟ್ ಕೇಳಿದ್ರೆ ಪಿ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಪ್ರಿನ್ಸಿಪಲು ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ನಮಗೆ ಅಮೌಂಟ್ ಆಗುತ್ತೆ. 7000 ಪ್ಲಸ್ 1400 ಟೋಟಲು 8400 ನಮಗೆ ಅಮೌಂಟ್ ಆಗಿರುತ್ತೆ. ಅದೇ ನಮಗೆ ಇಲ್ಲಿ 2.5 ಇಯರ್ಸ್ ಬದಲು 2 ಇಯರ್ಸ್ 3 ಮಂತ್ಸ್ ಕೇಳಿದ್ರು ಅಥವಾ ಡೇಸ್ ಕೇಳಿದ್ರು ಮಂತ್ಸ್ ಕೇಳಿದ್ರು ನಿಮ್ಗೆ ಆಲ್ರೆಡಿ ಫ್ರ್ಯಾಕ್ಷನ್ಸಲ್ಲಿ ಒಂದು ಹಿಡಿತಾ ಇದೆ, ಅಂದರೆ ನಿಮ್ಗೆ ಅದು ಅರ್ಥ ಮಾಡ್ಕೊಂಡಿದ್ದೀರ. ಪರ್ಸೆಂಟೇಜಸಲ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಗೊತ್ತಿದೆ. ಸೊ 2 ಇಯರ್ಸ್ 3 ಮಂತ್ಸ್ ಅಂದರೆ 1 ಇಯರಲ್ಲಿ 12 ಮಂತ್ಸ್ ಇರುತ್ತೆ. 3/12 ಅಂತ ಅಂದರೆ 1/4 ಬರುತ್ತೆ. 1/4 ಅಂತ ಅಂದರೆ 20%. ಅಥವಾ ನಿಮಗೆ ಕೊಟ್ಟಿರೋ ಇಂಟ್ರೆಸ್ಟ್ ಮೇಲೆ 8 ಇದನ್ನೇ ಎಕ್ಸಾಂಪಲ್ ತಗೋಣ. 2 ಇಯರ್ಸ್ 3 ಮಂತ್ಸ್ ಅಂದರೆ 3/12 ಇದು 1/4 ಬರುತ್ತೆ. 1/4 ಇಂಟು 8%. ಸೊ ಇದು ನಮಗೆ 2% ಬರುತ್ತೆ. ಸಿಂಪಲ್ ಅಲ್ವಾ? ಸೊ ನಿಮ್ಗೆ ಈ ಥರ ಎಷ್ಟೇ ಕ್ವಶನ್ಸ್ ಕೊಟ್ಟರು, ಅವ್ರು 10 ವರ್ಷದ ಕೇಳಲಿ 20 ವರ್ಷದ ಕೇಳಲಿ, ಸಿಂಪಲ್ ಇಂಟ್ರೆಸ್ಟಲ್ಲಿ ನಿಮಗೆ ಪ್ರಿನ್ಸಿಪಲು ಟೈಮು ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ ಸಿಂಪಲ್ ಇಂಟ್ರೆಸ್ಟಲ್ಲಿ ತಲೆನೇ ಕೆಡ್ಸ್ಕೊಬೇಡಿ, ಎದುರುಕೊಳ್ಳೇಬೇಡಿ. ಕೊಟ್ಟಿರಂಗೆ ಆರಾಮಾಗಿ ಆನ್ಸರ್ ಬರುತ್ತೆ. ಇದ್ರ ಟೆನ್ಷನ್ ಪಡೋದು ಅವಸರನೇ ಇಲ್ಲ, ಆರಾಮಾಗಿ ಬಂದ್ಬಿಡುತ್ತೆ ಆನ್ಸರ್. ಓಕೆನಾ? ಸೊ ಇವಾಗ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಕೊಡದೆ, ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿಲ್ಲ, ಟೈಮು 4 ಇಯರ್ಸ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟು 8% ಪರ್ ಆ್ಯನಮ್. ಇದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 6400 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಮಗೆ ಪ್ರಿನ್ಸಿಪಲ್ ಕಂಡುಹಿಡಿಯಕ್ಕೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನೀವೇ ಯಾರಿಗೋ ಸಾಲ ಕೊಟ್ಟಿದ್ದೀರಾ, ಎಷ್ಟು ಕೊಟ್ಟಿದ್ದೀರಾ ಮರ್ತೋಗ್ಬಿಟ್ಟಿದ್ದೀರಾ. ಆದರೆ ನಿಮಗೆ 4 ವರ್ಷಕ್ಕೆ ವರ್ಷನೇ 8% ಬರುತ್ತೆ ಅಂತಂದರೆ 4 ವರ್ಷಕ್ಕೆ ಎಷ್ಟಾಗುತ್ತೆ? 32%. ಸೊ ಆ 32% 6400 ಕರೆಕ್ಟ್ ಅಲ್ವಾ? ಸೊ 32% 6400. ನಮ್ಗೆ ಇವಾಗ ಏನು ಕೇಳ್ತಾ ಇದ್ದಾರೆ? ಪ್ರಿನ್ಸಿಪಲು. ಸೊ ಪ್ರಿನ್ಸಿಪಲ್ನ ಕೆಲವೊಂದ್ಸಲ ಸಮ್ ಅಂತ ಕೂಡ ಕರೀತಾರೆ. ಇನ್ ಕೇಸ್ ಕ್ವಶನಲ್ಲಿ ಸಮ್ ಅಂತ ಕೇಳಿದ್ರೆ ಅದು ನಿಮ್ಮ ಪ್ರಿನ್ಸಿಪಲ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಪ್ರಿನ್ಸಿಪಲ್ ಅಂತ ಕರೀತಾರೆ, ಸಮ್ ಅಂತ ಕರೀತಾರೆ. ಓಕೆನಾ? ಸೊ ಪ್ರಿನ್ಸಿಪಲ್ ಯಾವಾಗಲೂ 100% ಆಗಿರುತ್ತೆ. ಸೊ 32% 6400 ಅಂದರೆ 100% ಎಷ್ಟು? 32% ಇಂಟು 2 6420. ಇದು ಇಂಟು 200 ಎಕ್ಸ್ಟ್ರಾ 2 zeros 20,000. ಪ್ರಿನ್ಸಿಪಲ್ ಅಮೌಂಟು 20,000 ಆಗಿರುತ್ತೆ. ಸಿಂಪಲ್ ಅಲ್ವಾ? ಇವಾಗ ಇನ್ನೊಂದು ಕ್ವಶನು ನೀವೇ ಮಾಡಿ. ಈಗ ಸಮ್ಮು ನಮಗೆ ಕೊಟ್ಟಿಲ್ಲ, ಸಮ್ ಕ್ವಶನ್ ಮಾರ್ಕು. ಟೈಮ್ ನಮಗೆ 5.5 ಇಯರ್ಸ್ ಕೊಟ್ಟಿದ್ದಾರೆ. ಟೈಮು 5.5 ಇಯರ್ಸ್. ರೇಟು 6% ಪರ್ ಆ್ಯನಮ್. ಸಿಂಪಲ್ ಇಂಟ್ರೆಸ್ಟು 990. ಈಗ ಏನು ಕೇಳ್ತಾ ಇದ್ದಾರೆ? ಸಮ್ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು ಪರ್ ಇಯರ್ 6% ಅಂತೆ. ಸೊ 5.5 ಇಯರ್ಸ್ ಅಂತೆ. ಸಿಂಪಲ್ ಇಂಟ್ರೆಸ್ಟು 990 ರುಪೀಸು. ಈಗ 990 ರುಪೀಸ್ ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತು. ಪ್ರಿನ್ಸಿಪಲ್ ಯಾವಾಗಲೂ 100% ಇರುತ್ತೆ. ಸೊ ಇದು ಎಷ್ಟು ಪರ್ಸೆಂಟ್ ಅಂತಂದರೆ ಇಯರ್ಗೆ 6% ಅಂದರೆ 5 ಇಯರ್ಸ್ಗೆ 30%. ಅದ್ರಲ್ಲಿ ಮತ್ತೆ ಆಫ್ ಅಂತಂದರೆ 33%. 33% 990 ಅಂದರೆ 100% ಎಷ್ಟು? ಇದು ಇಂಟು 3, ಇದು ಇಂಟು 3, ಎಕ್ಸ್ಟ್ರಾ 0 300 ಪ್ಲಸ್ ಎಕ್ಸ್ಟ್ರಾ 0 3000. ಸಮ್ಮು ನಮ್ಗೆ ಇಲ್ಲಿ 3000 ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸಿಂಪಲ್ ಅಲ್ವಾ? ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಪ್ರಿನ್ಸಿಪಲ್ ಮಿಕ್ಕಿದ 3 ಕೊಟ್ಟು ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿಲ್ಲ ಅಂದರೂ ನಾವು ಆರಾಮಾಗಿ ಪ್ರಿನ್ಸಿಪಲ್ ಅಮೌಂಟ್ನ ಕಂಡುಹಿಡಿಬೋದು. ಓಕೆನಾ? ಸೊ ಇವಾಗ ಇದರಲ್ಲೇ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟಿಲ್ಲ, ಪ್ರಿನ್ಸಿಪಲ್ ಅಮೌಂಟ್ ಕೇಳ್ತಾ ಇದ್ದಾರೆ, ಅಥವಾ ಸಮ್ಮು. ಪ್ರಿನ್ಸಿಪಲ್ ಅಮೌಂಟ್ ಅಥವಾ ಸಮ್ ಅಂತ ಅಂದ್ಕೊಳ್ಳಿ. ಟೈಮ್ ನಮಗೆ 7 ಇಯರ್ಸ್ ಕೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ 6% ಪರ್ ಆ್ಯನಮ್. ಈಗ ನಮಗೆ ಹುಷಾರಾಗಿ ನೋಡಿ, ಈಗ ನಮಗೆ ಅಮೌಂಟ್ ಕೊಟ್ಟಿದ್ದಾರೆ. ಅಮೌಂಟು 28,400 ಕೊಟ್ಟಿದ್ದಾರೆ. ಸೊ ಈ ಅಮೌಂಟ್ ಅನ್ನೋದು ನಿಮಗೆ ಗೊತ್ತು, ಪ್ರಿನ್ಸಿಪಲ್ ಪ್ಲಸ್ ನಮಗೆ ಸಿಂಪಲ್ ಇಂಟ್ರೆಸ್ಟ್. ಈ ಅಮೌಂಟ್ ಅನ್ನೋದು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಸೊ 7 ಇಯರ್ಸ್ಗೆ 6% ಅಂತಂದರೆ ಇದು ನಮಗೆ 42%. ಇಲ್ಲಿ ನಮಗೆ 42% 28,400 ಅಲ್ಲ, ಇದು 42% ಅಲ್ಲ ನಮಗೆ. ಯಾಕಂತ ಅಂದರೆ ಅಮೌಂಟ್ ಅನ್ನೋದು ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ 100% ಪ್ಲಸ್ 42%. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 42%, ಇದು ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. ಅಂದರೆ ಇದು 142%. ಇದು 142%. 142% 28,400 ಆದರೆ 100% ಅಂದರೆ ಪ್ರಿನ್ಸಿಪಲ್ಲು 100% ಎಷ್ಟು? ಇದು ಇಂಟು 2 zeros ಇದೆ, ಇದು ಇಂಟು 2 0 200 ಪ್ಲಸ್ 20 ಎಕ್ಸ್ಟ್ರಾ 20,000.
ನಮ್ಮ ಆನ್ಸರ್ 20,000 ಬರುತ್ತೆ. ಸೊ ಯಾವಾಗಲಾದರೂ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರಾ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರಾ ಅಂತ ಗಮನ ಇಟ್ಟು ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ, ಮತ್ತು ಆನ್ಸರ್ಸು ತಪ್ಪು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇವಾಗ ನಮಗೆ ಇದೇ ಸೇಮ್ ಕ್ವಶನಲ್ಲಿ ಸಮ್ಮು ಅಥವಾ ಪ್ರಿನ್ಸಿಪಲ್ ಕೊಟ್ಟಿಲ್ಲ, ಟೈಮು 7 ಇಯರ್ಸು, ರೇಟ್ ಆಫ್ ಇಂಟ್ರೆಸ್ಟ್ 6% ಪರ್ ಆ್ಯನಮು, ಅಮೌಂಟ್ 28,400. ಈಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕೇಳ್ತಾ ಇದ್ದಾರೆ. ಇವಾಗ ಏನು ಮಾಡ್ತೀರಾ ಅಂತಂದರೆ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು, ಬರೀ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಮಾತ್ರ ಕಂಡುಹಿಡಬೇಕು. ಸೊ ಅಮೌಂಟ್ ಎಷ್ಟಿಲ್ಲಿ 28,400, ಅಮೌಂಟ್ ಅಂದರೆ ಪ್ರಿನ್ಸಿಪಲ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ಎರಡೂ ಸೇರಿ 28,400, ಅದೆಷ್ಟು 142% 28,400. ಈಗ ನಮ್ಗೆ ಏನು ಬೇಕಾಗಿರೋದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 6 ಇಯರ್ಸ್ಗೆ 7 ಇಯರ್ಸ್ಗೆ 6% ಪರ್ ಆ್ಯನಮ್ ಅಂತಂದರೆ 42% ಎಷ್ಟು. ಸೊ ಇದು ಇಂಟು 2 zeros ಎಕ್ಸ್ಟ್ರಾ, ಇದು ಇಂಟು 2 zeros ಎಕ್ಸ್ಟ್ರಾ, 8420 ಅಂದರೆ 8,400. ಅರ್ಥ ಆಗ್ತಿದಲ್ವಾ? ಸೊ ಅವ್ರು ಕ್ವಶನ್ಸಲ್ಲಿ ಏನು ಕೇಳ್ತಾ ಇದ್ದಾರೆ, ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ಪ್ರಿನ್ಸಿಪಲ್ ಅಮೌಂಟ್ ಕೇಳ್ತಾ ಇದ್ದಾರೆ ಅಥವಾ ಫೈನಲ್ ಅಮೌಂಟ್ ಕೇಳ್ತಾ ಇದ್ದಾರೆ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಕೇಳ್ತಾ ಇದ್ದಾರೆ. ಈ ಮೂರೇ ನಮಗೆ ಕೇಳೋದು ನಾರ್ಮಲ್ ಆಗಿ, ಓಕೆನಾ? ಸೊ ಕೆಲವೊಂದು ಸಲ ಟೈಮು ಕೇಳ್ತಾರೆ, ಕೆಲವೊಂದು ಸಲ ರೇಟು ಕೂಡ ಇರುತ್ತೆ. ತಲೆ ಕೆಡಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಾಡೋಣ. ಬಟ್ ನಾರ್ಮಲ್ ಆಗಿ ಪ್ರಿನ್ಸಿಪಲ್ ಕೇಳ್ತಾರೆ ಅಥವಾ ಫೈನಲ್ ಅಮೌಂಟ್ ಕೇಳ್ತಾರೆ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಕೇಳ್ತಾರೆ. ಈ ಮೂರಲ್ಲೇ ನಮಗೆ ಜಾಸ್ತಿ ಕ್ವಶನ್ಸ್ ಬರೋದು, ಓಕೆನಾ? ಸೊ ಇವಾಗ ಇನ್ನೊಂದು ಕ್ವಶನ್ನು ಅಂದರೆ ಜಸ್ಟ್ ನಿಮಗೆ ಅದ್ರ ಬಗ್ಗೆ ಪರಿಚಯ ಮಾಡಿಸೋಕ್ಕೆ ಹೆಂಗೆ ಕೇಳ್ಬೋದು, ಏನು ಕೇಳ್ಬೋದು ಅಂತ ಮಾಡ್ತಿರೋದು ಅಷ್ಟೇ. ಆ್ಯಕ್ಚುಯಲ್ ಸಮ್ಸಲ್ಲಿ ಕೂಡ ಮಾಡೋಣ. ಈ ಥರದ್ದು ಕೆಲವೊಂದು ಆ್ಯಕ್ಚುಯಲ್ ಸಮ್ಸಲ್ಲಿ ಇವಾಗ ಇಷ್ಟು ಮಾಡಿರೋ ಕ್ವಶನ್ಸಲ್ಲಿ ಡೈರೆಕ್ಟಾಗಿ ನಿಮಗೆ ಕೆಲವೊಂದು ಸಲ ಕ್ವಶನ್ಸ್ ಕೂಡ ಕೇಳಿರ್ತಾರೆ. ನಾನು ಟರ್ಮ್ಸ್ ಎಲ್ಲ ಬರೀತಿಲ್ಲ, ಅಂದರೆ ಕ್ವಶನ್ ಟೈಪ್ ಎಲ್ಲ ಏನೂ ಬರೀತಿಲ್ಲ, ಜಸ್ಟ್ ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಅದಾದಮೇಲೆ ಒಂದೊಂದೇ ಸಮ್ ಮಾಡ್ಕೊಂಡು ಹೋಗೋಣ. ಸೊ ಈಗ ಇನ್ನೊಂದು ಕ್ವಶನ್ನು ಅಂದರೆ ಜಸ್ಟ್ ಪಿ ನಾಟ್ ಗಿವನ್, ಪ್ರಿನ್ಸಿಪಲ್ ನಮಗೆ ಕೊಟ್ಟಿಲ್ಲ, ಟೈಮು ನಮಗೆ 9 ಇಯರ್ಸ್ ಕೊಟ್ಟಿದ್ದಾರೆ, ರೇಟು ನಮಗೆ 4% ಪರ್ ಆ್ಯನಮು, ಸಿಂಪಲ್ ಇಂಟ್ರೆಸ್ಟು 10,800. ಇಲ್ಲಿ ನಮಗೆ ಅಮೌಂಟ್ ಕೇಳ್ತಾ ಇದ್ದಾರೆ, ಅಮೌಂಟ್ ಎಷ್ಟು ಅಂತ. ಸೊ ನಿಮ್ಗೆ ಅಮೌಂಟ್ ಅಂದರೆ ಏನಂತ ಗೊತ್ತು, ಏನು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟು. ಸೊ ಸಿಂಪಲ್ ಇಂಟ್ರೆಸ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು 10,800. 10,800 ಎಷ್ಟು ಪರ್ಸೆಂಟೇಜು 9 × 4, 9 4s 36% ಇದು 10,800, ಇದು 36%. ಪ್ರಿನ್ಸಿಪಲ್ ಏನಾಗಿರುತ್ತೆ ಯಾವಾಗಲೂ 100% ಆಗಿರುತ್ತೆ. ಸೊ 136% ನಮಗೆ 10,000, ಸರಿ 136% ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ನಮಗೆ ಗೊತ್ತಿರೋದು ಎಷ್ಟು 36%. ಇದು ಸಿಂಪಲ್ ಇಂಟ್ರೆಸ್ಟು 36% 10,800 ಆದರೆ ಅಮೌಂಟು ಫೈನಲ್ ಅಮೌಂಟ್ ಅಂತಂದರೆ ಇದು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟು. ಸಿಂಪಲ್ ಇಂಟ್ರೆಸ್ಟು 36%, ಪ್ರಿನ್ಸಿಪಲ್ 100%. 136% ಎಷ್ಟು, ಇದು ಇಂಟು 3 ಇದೆ, 2 zeros, ಇದು ಇಂಟು 3, 2 zeros ಎಕ್ಸ್ಟ್ರಾ ಹಾಕೊಬೇಕು. 136 × 3 ಅಂತಂದರೆ 391, 408 ಬರುತ್ತೆ. 408 + 2 0 40,800 ಬರುತ್ತೆ. ಅದೇ ನಮಗೆ ಇದರಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅಂತ ಕೇಳಿದರೆ 100% ಇಂಟು 3, 2 0 ಅಂತಂದರೆ 30,000 ಬರುತ್ತೆ. ಅರ್ಥ ಆಗ್ತಿದಲ್ವ? ಸೊ ನಮಗೆ ಏನು ಕೊಟ್ಟಿದ್ದಾರೆ, ಏನು ಕೇಳ್ತಾ ಇದ್ದಾರೆ, ಸೊ ಯಾವ್ಯಾವ ಥರ ಕೇಳ್ಬೋದು ಅಂತ ಇವಾಗ ನಿಮಗೆ ತೋರಿಸ್ತಿರೋದು ಅಷ್ಟೇ. ಸೊ ಇವಾಗ ನಮಗೆ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ 4,000, ಟೈಮು ಕೊಟ್ಟಿದ್ದಾರೆ 6 ಇಯರ್ಸ್, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್. ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಎಷ್ಟು 2,400. ಸೊ ಈ ಥರ ಕೊಟ್ಟಾಗ ಏನು ಮಾಡ್ತೀವಿ ಅಂತಂದರೆ, ಸಿಂಪಲ್ಲು ಮತ್ತೇ ಪ್ರಿನ್ಸಿಪಲ್ 4,000 ಕೊಟ್ಟಿದ್ದಾರೆ ಆಲ್ರೆಡಿ, ಸಿಂಪಲ್ ಇಂಟ್ರೆಸ್ಟು 2,400 ಬಂದಿದೆ 6 ಇಯರ್ಸ್ಗೆ. ಈಗ ನಮ್ಗೆ ಆಲ್ರೆಡಿ ಗೊತ್ತು ಪ್ರಿನ್ಸಿಪಲ್ ಅಂದರೆ 100% ಅಂತ, 100% 4,000 ಅಂತೆ. 100% 4,000 ಆದರೆ 2,400 ಎಷ್ಟಾಗುತ್ತೆ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ, 2,400 ಇಂಟು 100 ಡಿವೈಡೆಡ್ ಬೈ 4,000. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 4 1s 4 6s 6 × 10 60%. ಸೊ ನಮಗಿದು 2,400 ಅನ್ನೋದು 60%. ಆದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ತಾ ಇರೋದು, ಇದು ಸಿಂಪಲ್ ಇಂಟ್ರೆಸ್ಟ್ ಅಂತ ಗೊತ್ತು. ಸಿಂಪಲ್ ಇಂಟ್ರೆಸ್ಟಲ್ಲಿ ಇಂಟ್ರೆಸ್ಟ್ ಅನ್ನೋದು ಈವನ್ ಆಗಿ, ಅಂದರೆ ಪರ್ಟಿಕ್ಯುಲರ್ ಸೇಮ್ ಅಮೌಂಟಾಗಿ ಸೇಮ್ ಪರ್ಸೆಂಟೇಜಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಎವ್ರಿ ಇಯರ್. ಸೊ 60 / ಎಷ್ಟು ಇಯರ್ಸು 6 ಇಯರ್ಸು, 60 / 60 ಅಂತಂದರೆ ನಮಗೆ 10% ಬರುತ್ತೆ. ಸೊ ಎವ್ರಿ ಇಯರು ನಮಗೆ 10% ಇಂಟ್ರೆಸ್ಟ್ ಮಾಡಿದ್ರೆ 6 ಇಯರ್ಸ್ಗೆ ಅದು 2,400 ಆಗುತ್ತೆ. ಅರ್ಥ ಆಗ್ತಿದಿಲ್ವ? ಸೊ ಯಾವಾಗಾದ್ರೂ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡದೆ ಮಿಕ್ಕಿದ 3 ಕೊಟ್ಬಿಟ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರೆ ಈ ಥರ ಮಾಡಬೇಕು. ಅಂದರೆ ನಿಮಗೆ ಈ ಒಂದು ಈಕ್ವೇಷನ್ ಹಾಕೊಳಕ್ಕೆ ಬಂದುಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಈ ಈಕ್ವೇಷನ್ ನಮಗೆ ಫಸ್ಟಿಂದನೂ ನಾವು ಇದೇ ಥರನೇ ಎಲ್ಲನೂ ಮಾಡ್ಕೊಂಬರ್ತಾ ಇದ್ದೀವಿ.
ಸೊ ಈ ಈಕ್ವೇಷನ್ನ ಇಷ್ಟೊತ್ತಿಗೆ ನಿಮ್ಗೆ ಇದು ಹೆಂಗೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅನ್ಕೊತಾ ಇದ್ದೀನಿ. ಇದು ಹೆಂಗೆ ಹಾಕೊಳ್ಳೋದು ಅಂತಲೂ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಓಕೆನಾ? ಸೊ ಇವಾಗ ಇನ್ನೊಂದು ಏನಂತಂದರೆ ಪ್ರಿನ್ಸಿಪಲ್ಲು 6,000 ಕೊಟ್ಟಿದ್ದಾರೆ, ಟೈಮು 4 years ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟು ಕೊಟ್ಟಿಲ್ಲ ಕ್ವಶನ್. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಅಮೌಂಟ್ ನಮಗೆ 7,200 ಕೊಟ್ಟಿದ್ದಾರೆ. ಸೊ ನಿಮಗೆ ಅಮೌಂಟ್ ಅಂದರೆ ಗೊತ್ತು, ಪ್ರಿನ್ಸಿಪಲ್ ಪ್ಲಸ್ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅಂತ. ಇದು ನಮ್ಮ ಮತ್ತೆ ಅಮೌಂಟಿಗೆ 7,200 ಅಂತ ಅಂದರೆ ಪ್ರಿನ್ಸಿಪಲ್ 100% ಅಂದರೆ 7,200 ಎಷ್ಟು ಪರ್ಸೆಂಟು, ಆ ಎಷ್ಟು ಪರ್ಸೆಂಟಲ್ಲಿ ಮತ್ತೆ ಇದನ್ನೆಲ್ಲ ಮಾಡೋಕ್ಕೇನು ಹೋಗಬೇಡಿ. ಸಿಂಪಲಾಗಿ ನಿಮ್ಗೆ ಆಲ್ರೆಡಿ ಗೊತ್ತು ಅಮೌಂಟ್ ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಅಂದರೆ ನಮಗೆ ಇಂಟ್ರೆಸ್ಟ್ ಬೇಕು ಅಂತಂದರೆ, ಇಂಟ್ರೆಸ್ಟ್ ಕಂಡುಹಿಡಿಬೇಕು ಅಂತಂದರೆ ಅಮೌಂಟಿಂದ ನಾವು ಪ್ರಿನ್ಸಿಪಲ್ನ ಮೈನಸ್ ಮಾಡಬೇಕು. ಅಮೌಂಟ್ ಎಷ್ಟು? 7,200 ಮೈನಸ್ ಪ್ರಿನ್ಸಿಪಲ್ ಎಷ್ಟು? 6,000. ಸೊ ನಮಗೆ ಇಂಟ್ರೆಸ್ಟ್ ಎಷ್ಟು ಬಿದ್ದಿರುತ್ತೆ? 1,200. ಇವಾಗ 6,000 ಮತ್ತೆ ಮುಂಚೆ ಹೆಂಗೆ ಮಾಡೋದು ಹಂಗೆ 6,000 100% ಆದರೆ 1,200 ಎಷ್ಟು? ಮತ್ತು ಕ್ರಾಸ್ ಮಲ್ಟಿಪ್ಲೈ 100 × 1,200 / 6,000. ಸೊ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 10 × 12 120, 6ಇಂದ 120 20 ಬರುತ್ತೆ. 6 20 = 120. ಸೊ ಇದು ನಮಗೆ 20%. 20% ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. ಸೊ 20 / 4 ಅಂತಂದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟು 5% ಪರ್ ಆ್ಯನಮ್ ಬರುತ್ತೆ. ಸೊ ಗೊತ್ತಾಗ್ತಿದೆಯಲ್ವ? ಅವ್ರು ಏನು ಕೊಡ್ತಾರೆ, ಅವ್ರು ಏನು ಕೇಳಿದ್ದಾರೆ, ಹೆಂಗೆ ಮಾಡಬೇಕು ಅಂತ ಗೊತ್ತಾಗ್ಬಿಟ್ರೆ ನಿಮಗೆ ಇವಾಗ ಈಸಿಯಾಗಿ ಗೊತ್ತಾಯ್ತು. ಈಗ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನೇನು ಕೇಳ್ತಾರೆ, ಯಾವ್ಯಾವ ರೀತಿ ಕೇಳ್ಬೋದು ಅವೆಲ್ಲ ತಿಳ್ಕೊಂಡ್ವಿ ಅಲ್ವಾ? ಸೊ ಈ ಥರ ಯಾವಾಗ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರೆ ಈ ಥರ ಮಾಡಬೇಕಾಗುತ್ತೆ. ಸೊ ಇವಾಗ ಟೈಮ್ ಕೊಟ್ಟಿಲ್ಲ ಅಂದರೆ ಪ್ರಿನ್ಸಿಪಲ್ಲು 7,000 ಕೊಟ್ಟಿದ್ದಾರೆ, ಟೈಮು ಕೊಟ್ಟಿಲ್ಲ ಕ್ವಶನ್ ಮಾರ್ಕು, ರೇಟ್ ಆಫ್ ಇಂಟ್ರೆಸ್ಟು 6% ಅಂತ ಕೊಟ್ಟಿದ್ದಾರೆ, ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 2,100. ಮತ್ತು ಅದೇ ಥರ ಸೇಮ್ ಮುಂಚೆ ಹೆಂಗೆ ಮಾಡೋದು ಅದೇ ಥರ ಪ್ರಿನ್ಸಿಪಲ್ಲು 7,000 ಅಂತ ಅಂದರೆ 100%, ಸಿಂಪಲ್ ಇಂಟ್ರೆಸ್ಟು 2,100 ಅಂದರೆ ಎಷ್ಟು? ಸೊ 100 × 2,100 / 7,000. ಸೊ 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 210 7 210 / 7 ಅಂತ ಅಂದರೆ 30% ಬರುತ್ತೆ. ಸೊ ಇದು 2,100 ಅನ್ನೋದು 30%. ರೇಟ್ ಆಫ್ ಇಂಟ್ರೆಸ್ಟು 6% ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತು ಸಿಂಪಲ್ ಇಂಟ್ರೆಸ್ಟಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಪ್ರತಿ ಇಯರ್ ಸೇಮ್ ಇರುತ್ತೆ, ಅದು ಅನ್ಚೇಂಜ್ಡ್, ಮತ್ತೆ ಏನು ಚೇಂಜ್ ಆಗಲ್ಲ ಅಂತ ಇನ್ ಕೇಸ್ ಅವರು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಿದ್ರೆ. ಸೊ ಈಗ ನಮಗೆ 30% / 6% ಮಾಡಿದ್ರೆ ನಮಗೆ 5 years ಬರುತ್ತೆ. ಅದೇನು ಆನ್ಸರ್ ಬರುತ್ತೋ ಅದನ್ನು ನಾವು 5 yearsಲ್ಲಿ ತಿಳ್ಕೊಬೇಕಾಗುತ್ತೆ. ಅದೇ ನಮಗೆ ಇವಾಗ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ರೆ ನಾವು ಸಿಂಪಲ್ ಇಂಟ್ರೆಸ್ಟ್ / ಟೈಮ್ ಹಾಕೊತೀವಿ. ಅದೇ ಟೈಮ್ ಕೇಳಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ / ರೇಟ್ ಹಾಕೊತೀವಿ. ಅವಾಗ ನಮಗೆ 2 ಆನ್ಸರ್ ಬರುತ್ತೆ. ಸೊ ಇವಾಗ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಕೇಳಿಲ್ಲ ಅಂದರೆ ಹೆಂಗೆ ಮಾಡೋದು ಗೊತ್ತು, ಅಮೌಂಟು ಫೈನಲ್ ಅಮೌಂಟ್ ಕೊಟ್ಟು ಪ್ರಿನ್ಸಿಪಲ್ ಅಮೌಂಟ್ ಕೇಳಿದ್ರೆ ಹೆಂಗೆ ಮಾಡೋದು ಗೊತ್ತು, ಅಥವಾ ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು ಫೈನಲ್ ಅಮೌಂಟ್ ಕೇಳಿದ್ರೆ ಹೆಂಗೆ ಮಾಡೋದು ಗೊತ್ತು, ಅಥವಾ ಸಿಂಪಲ್ ಇಂಟ್ರೆಸ್ಟ್ ಕೊಡ್ದೇನೆ ಬರೀ ಪ್ರಿನ್ಸಿಪಲ್ಲು ಟೈಮು ರೇಟು ಕೊಟ್ಟು ಫೈನಲ್ ಅಮೌಂಟ್ ಕೊಟ್ಟರೆ ಹೆಂಗೆ ಮಾಡೋದು ಗೊತ್ತು. ಸೊ ಏನು ಕೊಟ್ಟು ಇವೆಲ್ಲ ಈ 5ರಲ್ಲಿ ಏನೇ ಕೇಳಿದ್ರು ನಮಗೆ ಇವಾಗ ಹೆಂಗೆ ಮಾಡೋದು ತಿಳ್ಕೊಂಡು. ಸೊ ಇದೆಲ್ಲ ತುಂಬ ಬೇಸಿಕ್ಸು. ಈ ಒಂದು ವೀಡಿಯೋಲಿ ತುಂಬ ಬೇಸಿಕ್ಸ್ ಹೇಳ್ಕೊಂಡು ಕೊಟ್ಟಿದ್ದು. ಆ್ಯಕ್ಚುಲಿ ಏನೇನು ಟರ್ಮ್ಸ್ ಬರುತ್ತೆ ಅದು ನಿಮ್ಗೆ ಅಡ್ಜಸ್ಟ್ ಆಗಲಿ ಅಂತ ಸುಮ್ಮನೆ ತೋರಿಸಿದ್ದು ಅಷ್ಟೇ. ನೆಕ್ಸ್ಟ್ ವೀಡಿಯೋದಿಂದ ನಾವು ಒಂದೊಂದು ಸಮ್ ಮಾಡ್ಕೊಂಡು ಹೋಗೋಣ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.